ದುನಿಯಾ ವಿಜಯ್ ಅವರು ನಯನತಾರಾ ಅಭಿನಯದ ಮೂಕುತಿ ಅಮ್ಮನ್ 2 ಚಿತ್ರದಲ್ಲಿ ವಿಲನ್ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಈ ಚಿತ್ರದ ಮೂಲಕ ದುನಿಯಾ ವಿಜಯ್ ಅವರು ತಮಿಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಮೂಕುತಿ ಅಮ್ಮನ್ 2 ಚಿತ್ರವನ್ನು ಸುಂದರ್ ಸಿ ಅವರು ನಿರ್ದೇಶಿಸುತ್ತಿದ್ದಾರೆ. 2020ರಲ್ಲಿ ಮೂಕುತಿ ಅಮ್ಮನ್ ಚಿತ್ರವು ಬಿಡುಗಡೆಯಾಗಿತ್ತು. ಆ ಚಿತ್ರದ ಮುಂದುವರೆದ ಭಾಗವೇ ಈ ಮೂಕುತಿ ಅಮ್ಮನ್ 2. ಈ ಚಿತ್ರದಲ್ಲಿ ನಯನತಾರಾ ದೇವಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಚಿತ್ರವು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ನಿರ್ಮಾಣವಾಗುತ್ತಿದೆ. ಚಿತ್ರದಲ್ಲಿ ರೆಜಿನಾ ಕೆಸಾಂಡ್ರಾ, ಖುಷ್ಬೂ ಸುಂದರ್, ಮೀನಾ, ಯೋಗಿ ಬಾಬು ಮತ್ತು ಗರುಡ ರಾಮ್ ಮುಂತಾದವರು ಇದ್ದಾರೆ. ಭಾರತದ ಯಾವುದೇ ಭಾಷೆಗೆ ಹೊಂದುವ ವಿಜಯ್ 2 ವರ್ಷದ ಹಿಂದೆ ತೆಲುಗು ಚಿತ್ರರಂಗವನ್ನು ಪ್ರವೇಶಿಸಿದ್ದರು. ವೀರಸಿಂಹರೆಡ್ಡಿ ಚಿತ್ರದಲ್ಲಿ ಬಾಲಯ್ಯ ಎದುರು ಅಬ್ಬರಿಸಿದ್ದರು. ತೆಲುಗು ಪ್ರೇಕ್ಷಕರ ಹೃದಯವನ್ನು ಕೂಡ ಗೆದ್ದಿದ್ದರು. ತೆಲುಗು ನಂತರ ತಮಿಳು ಚಿತ್ರರಂಗವನ್ನು ಪ್ರವೇಶಿಸಿದ್ದಾರೆ. ಈ ಚಿತ್ರವು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುವುದರಿಂದ ತಮಿಳಿನಲ್ಲಿ ಮಾತ್ರ ಮೂಕುತಿ ಅಮ್ಮನ್ 2 ಎಂದು ಟೈಟಲ್ ಇರಲಿದೆ. ಆದರೆ ಉಳಿದ ಭಾಷೆಗಳಲ್ಲಿ ಮಹಾಶಕ್ತಿ ಅನ್ನೋ ಟೈಟಲ್ ಇಡಲಾಗಿದೆ. ಈ ಸಿನಿಮಾದ ಇದರ ಬಜೆಟ್ 100 ಕೋಟಿ ರೂಪಾಯಿ ಎನ್ನಲಾಗಿದೆ.